ರಾಜ್ಯದಲ್ಲಿ ದಿನೇ ದಿನೇ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣಗಳು ಇಳಿಕೆ ಆಗ್ತಿವೆ. ರಾಜ್ಯದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣ ಇಳಿಕೆ ಆಗಿರೋದರ ಕುರಿತಾಗಿ ಈಗ ಮಾಹಿತಿ ಕೂಡ ಸಿಕ್ಕಿದೆ. ಕಳೆದ ವರ್ಷ 4% ಇದ್ದಂತಹ ಪ್ರಕರಣ ಈಗ 2.6%ಗೆ ಇಳಿಕೆಯಾಗಿದೆ. ಇನ್ನು ದ್ವಿಚಕ್ರ ವಾಹನ ಪಾನ ಮತ್ತ ಚಾಲನೆ 3.2%ಗೆ ಇಳಿಕೆಯಾಗಿದೆ ಅನ್ನೋದರ ಕುರಿತಾಗಿ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದ್ವಿಚಕ್ರ ವಾಹನ ಪಾನ ಮತ್ತ ಚಾಲನೆ 3.2%ಗೆ ಇಳಿಕೆಯಾಗಿದೆ. ಇನ್ನು ಕಳೆದ ವರ್ಷ 5.2%ರಷ್ಟಿದ್ದಂತಹ ಪ್ರಕರಣಗಳು ಈ ವರ್ಷ ಇಳಿಕೆಯಾಗಿರೋದು ಸಂತಸದ ವಿಷಯ ಅಂತಾನೆ ಹೇಳಬಹುದು. ಇನ್ನು ಸ್ವಯಂಕೃತ ಅಪಘಾತಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಬೆಂಗಳೂರು ನಗರ ಪೊಲೀಸರು ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣ ಇಳಿಮುಖ ಆಗ್ತಾ ಇರೋದು ಒಂದು ಕಡೆ ಖುಷಿಯ ವಿಚಾರ, ಮತ್ತೊಂದು ಕಡೆ ಸ್ವಯಂಕೃತ ಅಪಘಾತಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು ದುಃಖದ ಸಂಗತಿ ಅಂತಾನೆ ಹೇಳಬಹುದು. ಇನ್ನು ಕಳೆದ ವರ್ಷ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣಗಳು ಬರೋಬ್ಬರಿ 4%ರಷ್ಟಿತ್ತು. ಆದ್ರೆ ಈ ಬಾರಿ 2.6%ಕ್ಕೆ ಇಳಿಕೆಯಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.